ಇವಾಗ ನಾವು ಇದೊಂದು ತಗೊಂಡೋಗೋಣ. ಇದು ನ್ಯಾಚುರಲ್ ಗೈಸ್, ನ್ಯಾಚುರಲ್ ನೋಡಿ ಗೈಸ್. ಮಿಕ್ಸರ್ಗೆ ಒಂದು ಟ್ರಿಪ್ ಹಾಕಿದ ತಕ್ಷಣ ಯಾವ ಥರ ಕಾಣ್ತೈತೆ ಅಂತ. ಯಪ್ಪ, ಈ ಕಡೆ ರೌಂಡ್ ಎಲ್ಲ ರೆಡ್ ಗಮ್ ಅಂತಿದೆ ಗೈಸ್. ಆಯ್ತಾ, ನಿಜವಾಗ್ಲೂ ಸಖತ್ ಸ್ಮೆಲ್ ಬರ್ತೈತೆ ಖಾರ ಪುಡಿ. ಅಮ್ಮವ್ರು ಇವಾಗ ತಗೊಂತಿದ್ದಾರೆ, ಟೇಸ್ಟ್ ಹೆಂಗೈತೆ ಅಂತ ಕೇಳೋಣ ನೋಡಿ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಜ್ ಚಂದು ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಅದ್ಭುತವಾದ ಒಂದು ಬ್ರೆಡ್, ಅದಕ್ಕೆ ಒಂದು ಸ್ವಲ್ಪ ಒಂಥರ ಟೊಮೊಟೊ ಸಾಸ್ ಬರುತ್ತಲ್ಲ ಮತ್ತು ಬೇರೆ ಸಾಸ್ ಬರುತ್ತಲ್ಲ, ಆ ರೀತಿ ಒಂದು ಹೆಲ್ತಿ ಆಗಿರ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ, ಏನೇನು ಐಟಮ್ಸ್ ಅಂತ ನೋಡೋಣ. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿರೋದು ಎಷ್ಟೊತ್ತಿಗೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಟೈಮ್ ನೋಡ್ತಾ ಇದ್ದೀರಾ, 5:08 ಆಗೈತೆ ಅಂತ. ಅಂದರೆ ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ವಿ, ಅದು ಇದು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು, ಅದಕ್ಕೋಸ್ಕರ ಈ ವ್ಲಾಗ್ನ ಈ ಟೈಮ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ, ಮಳೆ ಒಂದು ಸ್ವಲ್ಪ ಲೈಟಾಗಿ ಬರ್ತೈತೆ, ಗುನು 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 ಅಲ್ಲ ಜಿನಿ 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 ಅಂತ ಬರ್ತೈತೆ. ಇಲ್ಲಿ ನೋಡ್ತಿದ್ದೀರಾ ಮಳೆ ಹನಿ ಯಾವ ಥರ. ನಮ್ಮ ಅಣ್ಣವರ ಮನೆ ಮುಂದೆನೇ ಪೇರ್ಲೆ ಗಿಡ ಐತೆ. ಇದರೊಳಗಡೆ ಅದೃಷ್ಟ ಏನು ಅಂತ ಅಂದರೆ, ಒಂದೇ ಇದರಲ್ಲಿ ರೆಂಬೆನಲ್ಲಿ 3 ಪೇರ್ಲೆಕಾಯಿ ಬಿಟ್ಟೈತೆ. ಅದರೊಳಗಡೆ ನಾನು ಒಂದು ಪೇರ್ಲೆಕಾಯನ್ನು ತೊಗೊಂಡು ಇವಾಗ ಹೋಗೋಣ ಬನ್ನಿ, ಒಳಗಡೆ ಹೋಗೋಣ. ನೋಡ್ತಿದ್ದೀರಾ ಮಳೆ ಹನಿ ಬರ್ತೈತಲ್ಲ, ಅದಕ್ಕೋಸ್ಕರ ಬಟ್ಟೆಯನ್ನು ಇಲ್ಲಿ ಹಾಕವ್ರೆ ಅಮ್ಮವರು. ಬನ್ನಿ ಇವಾಗ ಪೇರ್ಲೆಕಾಯಿ ಹಣ ಒಂದನ್ನು ಕಿತ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗೈತಲ್ಲ, ಯಪ್ಪ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ, ಸಖತ್ತಲ್ಲ. ಮಳೆ ಹನಿ ಬೇರೆ ಬರ್ತೈತಾ, ಇನ್ನೂ ಚೆನ್ನಾಗಿ ಕಾಣ್ತೈತೆ. ಬನ್ನಿ ಯಾವುದಾದ್ರೂ ಇದ್ದೋ ಒಂದು ತೊಗೊಂಡೋಗೋಣ. ಇಲ್ಲಿ ಒಂದು ತೊಗೊಂಡೋಗೋಣ ಈ ಪೇರ್ಲೆಕಾಯನ್ನು. ಅಲ್ಲೊಂದು ಐತೆ ಮತ್ತು ಇನ್ನೊಂದು ಕೆಳಗಡೆ ಐತೆ ನೋಡಿ, ಅಲ್ಲೊಂದು ಐತೆ. ಇವಾಗ ನಾವು ಇದೊಂದು ತೊಗೊಂಡೋಗೋಣ. ಇದು ನ್ಯಾಚುರಲ್ ಗೈಸ್, ನ್ಯಾಚುರಲ್. ಬನ್ನಿ ಇವಾಗ ಇದನ್ನು ತೊಗೊಂಡೋಗೋಣ. ಐಟಮ್ಸ್ ಆಲ್ರೆಡಿ ನಾನು ಜೋಡಿಸಿ ಇಟ್ಬಿಟ್ಟಿದ್ದೀನಿ, ಏನೇನು ಬೇಕು ಏನೇನು ಬೇಡ ಅಂತ. ಇವಾಗ ಡೈರೆಕ್ಟಾಗಿ ಹೋಗಿ ಅದನ್ನು ರೆಸಿಪಿನ ಟ್ರೈ ಮಾಡೋದಷ್ಟೇ, ನೋಡೋದಷ್ಟೇ ಯಾವ ಥರ ಬರುತ್ತೆ ಅಂತ. ನಾನು ಇದನ್ನು ಎಲ್ಲೂ ಯೂಟ್ಯೂಬಲ್ಲಿ ನೋಡಿಲ್ಲ, ಎಲ್ಲೂ ಕೂಡ ನೋಡಿಲ್ಲ. ನಾನು ನನ್ನದೇ ಆದ ಲಾಸ್ಟ್ ಟೈಮ್ ನೋಡಿದರೆ ಅದು ಬ್ರೆಡ್ಡಿಂದ ಮಾಡಿದ್ನಲ್ಲ, ಅದನ್ನು ನಂದು ಓನ್ ರೆಸಿಪಿ. ಹೆಂಗೈತಿ, ನೀವೇನಾದರೂ ಟೇಸ್ಟ್ ಮಾಡಿದ್ರಿ ಅಂತ ಅಂದರೆ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಿ. ಬೇಗ ಬನ್ನಿ. ಇವಾಗ ನನ್ನ ಕೈನಲ್ಲಿ ಆಲ್ರೆಡಿ ಒಂದು ಮೇನಾಗಿ ಬೇಕಾಗಿರೋದು ಪೇರ್ಲೆಕಾಯಿ, ಅದಿದೆ ಪೇರ್ಲೆ. ಇದಾದ ತಕ್ಷಣ ಇದನ್ನು ಇಲ್ಲಿ ಇಟ್ಬಿಡೋಣ. ಇದಾದ ತಕ್ಷಣ ನಮಗೆ ಬೇಕಾಗಿರೋದೆ ಬ್ರೆಡ್ಡಿಗೆ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಅದಾದಮೇಲೆ ಕೊಬ್ಬರಿ ಬೇಕು, ಇದು ಕೊನೆಗೆ ಬೇಕು, ಯಾವನಕ್ಕೆ ಬೇಕು ಅಂತ ನಾನು ಆಮೇಲೆ ತೋರಿಸ್ತೀನಿ. ಇದಾದಮೇಲೆ ಇಲ್ಲಿ ತುಪ್ಪವನ್ನು ನಾನು ಆಲ್ರೆಡಿ ಕಾಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಖಾರದ ಪುಡಿ. ಇದಾದಮೇಲೆ ಇದು ಒಂದು ಉಪ್ಪು ಇದೆ, ಇದು ಉಪ್ಪಿನ ಬಾಕ್ಸು. ಒಂದು ಸ್ವಲ್ಪ ಲೈಟಾಗಿ ನಮಗೆ ಎಷ್ಟು ಟೇಸ್ಟಿಗೆ ತಕ್ಕನಂಗೆ ಬೇಕೋ ಅದು. ಇದು ತುಪ್ಪ ಒಂದು ಸ್ವಲ್ಪ ನಾವು ಪೇಸ್ಟ್ ಮಾಡ್ತೀವಲ್ಲ, ಅದನ್ನು ಆ ಬ್ರೆಡ್ಡಿನ ಮೇಲೆ ಹಾಕಲಿಕ್ಕೆ ನಾನು ತೊಗೊಂಡಿದ್ದೀನಿ. ಇಷ್ಟ ಐಟಮ್ಸ್ ಬೇಕಾಗಿರೋದು. ಇದರಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಏನು ಅಂತ ಒಂದೊಂದಾಗಿ ಸ್ಟೆಪ್ಸನ್ನು ನೋಡ್ತಾ ಹೋಗೋಣ. ನನ್ನ ಕೈನಲ್ಲಿ ಆಲ್ರೆಡಿ ಇಲ್ಲಿ ಜಾರ್ ಇದೆ, ಇನ್ನೇನು ಮಿಕ್ಸರ್ಗೆ ಹಾಕ್ಕೊಳ್ಳೋದಷ್ಟೇ. ನೀಟಾಗಿ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಬನ್ನಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಇವಾಗ ಪೇರ್ಲೆಕಾಯನ್ನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈಗ ಇವಾಗ ನೋಡ್ತಾ ಇದ್ದೀರಾ, ಪೇರ್ಲೆಕಾಯಿ ಇಲ್ಲ ಐತೆ, ಇಲ್ಲಿ ಆಲ್ರೆಡಿ ಚಾಕು ಕಡ ಐತೆ. ಇದನ್ನು ನೀಟಾಗಿ ಕಟ್ ಮಾಡಿ ಇದ್ರೊಳಗಡೆ ಮಿಕ್ಸರ್ ಮಾಡೋಣ. ಅದಾದಮೇಲೆ ಖಾರ ಪುಡಿ, ಉಪ್ಪು ಎಷ್ಟೆಷ್ಟು ಹಾಕೋದು ಅಂತ ನೋಡೋಣ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಯಾಕೆ ಅಂತ ಅಂದರೆ ನಾನು ಒಬ್ಬನೇ ಇರೋದು, ಇಲ್ಲಿ ವ್ಲಾಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆಗಲ್ಲ. ನೀಟಾಗಿ ಕಟ್ ಮಾಡಿಕೊಂಡು ಅದು ಸಿಗ್ತೀನಿ. ಆಮೇಲೆ ಎಷ್ಟೆಷ್ಟು ಹಾಕಬೇಕು ಏನೇನು ಅಂತ ಆಮೇಲೆ ನೋಡೋಣಂತೆ. ಬನ್ನಿ ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ನಾನು ಇವಾಗ ನೀಟಾಗಿ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮಿಕ್ಸರಿಗೆ ಹಾಕ್ಬೇಕಲ್ಲ, ಅದ್ರ ಒಳಗಡೆ ನೀಟಾಗಿ ಆಗಲ್ಲ, ಸ್ವಲ್ಪ ಕಾಯಿ ಐತಿ, ಅದಕ್ಕೋಸ್ಕರ. ಇವಾಗ ನೋಡ್ತಿದ್ದೀರಾ, ನಾನು ಇವಾಗ ಈ ರೀತಿ ಸಣ್ಣ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ನೀರಿನೊಳಗಡೆ ಹಾಕಿ ಒಂದು ಸ್ವಲ್ಪ ವಾಶ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ನಾನು ಹೆಚ್ಚಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಇತ್ತು, ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಬಿದ್ದೈತಲ್ಲ, ಅದಕ್ಕೋಸ್ಕರ ನಾನು ನೀಟಾಗಿ ವಾಶ್ ಮಾಡಿನೇ ಹಾಕೋಣ. ಯಾಕೆಂತಂದರೆ ತಿನ್ನೋ ಐಟಮ್ನಲ್ಲ. ಬನ್ನಿ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡೋಣ. ಈ ಥರ ನೀವು ಅಷ್ಟೇ ಏನೇ ತೊಗೊಂಡ್ರು ಏನೇ ಬಿಟ್ಟರು ಕೂಡ ನೀಟಾಗಿ ವಾಟರ್ನಲ್ಲಿ ಒಂದ್ಸಲಿ ವಾಶ್ ಮಾಡಿ ಅದಾದಮೇಲೆ ಹಾಕಿ ಅಂತ ಹೇಳ್ತೀನಿ. ಇದೊಂದು ಸ್ವಲ್ಪ ವಾಶ್ ಆಗಿದೆ, ನೀಟಾಗಿ ಮಾಡಿದ್ದೀನಿ. ಇದಾದಮೇಲೆ ಬನ್ನಿ ಇವಾಗ ಈ ಜಾರ್ ಒಳಗಡೆ ಹಾಕೋಣ. ಜಾರ್ ಒಳಗಡೆ ಹಾಕ್ತಿದ್ದೀನಿ. ಇವನ್ನು ನೀವೊಂದು ಸ್ವಲ್ಪ ಹಣ್ಣಿರುತ್ತಲ್ಲ, ಆ ಥರ ಹಾಕಿದರೆ ಇನ್ನೂ ಚೆನ್ನಾಗಿ ಅಂತ ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ಹಣ್ಣು ಇರುತ್ತಲ್ಲ, ಅದನ್ನು ಕೂಡ ಪೇರ್ಲೆಕಾಯನ್ನು ತೊಗೋಬೋದು. ನಾನು ಒಂದು ಪೇರ್ಲೆಕಾಯನ್ನು ತೊಗೊಂಡಿದ್ದೀನಿ. ನೀವು ಪೇರ್ಲೆ ಹಣ್ಣು ಇನ್ನೊಂದು 2-3 ನಿಮಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡು. ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಇದನ್ನು ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ ಅಮ್ಮಂಗೆ ಕೊಡ್ತೀನಿ. ಸ್ವಲ್ಪ ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಖಾರವನ್ನು ಹಾಕೋಣ ಗೈಸ್. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾನು ಇಷ್ಟನ್ನು ಹಾಕ್ತಿದ್ದೀನಿ.
ನೋಡ್ತಿದ್ದೀರಾ, ಒಂದು ಪೇರ್ಲೆಕಾಯಿ ಅಷ್ಟೇ ಇರೋದಕ್ಕೋಸ್ಕರ ನಾನು ಇಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೈಸ್, ಓಕೆನಾ? ಟೇಸ್ಟ್ ನೋಡಿಕೊಂಡು ಹಾಕಿ ಅಂತ ಹೇಳ್ತೀನಿ. ಅದಾದಮೇಲೆ ಒಂದಿಷ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ. ಇದಾದಮೇಲೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕು, ಅಲ್ಲಿ ಖಾರ ಒಂದು ಸ್ವಲ್ಪ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇಷ್ಟು ಹಾಕಿದ್ದೀನಿ ಉಪ್ಪು ಖಾರದ ಪುಡಿನ. ಅದಾದಮೇಲೆ ಇಲ್ಲಿ ತುಪ್ಪ ಐತೆ ನೋಡಿ, ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಕಾಣ್ತಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಒಂದು ಸ್ವಲ್ಪ ಹಾಕೋಣ ಬನ್ನಿ. ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡಿದ್ದೀನಿ. ಖಾರ, ಉಪ್ಪು ಮತ್ತು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಇದನ್ನು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಮಿಕ್ಸರನ್ನು ತೊಗೊಂಡು ಈ ಜಾರನ್ನ ಅಲ್ಲಿ ಮಿಕ್ಸರಲ್ಲಿ ಹಾಕಿ ಇದನ್ನು ನೀಟಾಗಿ ಗ್ರಿಲ್ ಮಾಡಿಬಿಟ್ರೆ ಸ್ವಲ್ಪ ಎಲ್ಲ ಮಿಕ್ಸ್ ಒಂಥರ ಪೇಸ್ಟ್ ಟೈಪ್ ಆಗುತ್ತೆ. ಅದಾದಮೇಲೆ ಮತ್ತೇನು ಬ್ರೆಡ್ಡಿಂದ ಒಂದು ಸ್ವಲ್ಪ ಏನೋ ಮಾಡೋದೈತೆ, ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಗೈಸ್. ನೋಡಿ ಗೈಸ್, ಮಿಕ್ಸರ್ಗೆ ಒಂದು ಟ್ರಿಪ್ ಹಾಕಿದ ತಕ್ಷಣ ಯಾವ ಥರ ಕಾಣ್ತೈತೆ ಅಂತ. ಯಪ್ಪ, ಈ ಕಡೆ ರೌಂಡ್ ಎಲ್ಲ ರೆಡ್ 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 ರೆಡ್. ಇದಾದಮೇಲೆ ಇಲ್ಲಿ ಸೆಂಟ್ರಿಗೆ ನೋಡಿ ಈ ಥರ ಕಾಣ್ತೈತೆ. ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಕಾಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಸಣ್ಣಕ್ಕಾಗಬೇಕು. ಅದಾದಮೇಲೆ ಪೇಸ್ಟ್ ಟೈಪ್ ನೀಟಾಗಿ ಚೆನ್ನಾಗಾಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಮಾಡಿ ಆಮೇಲೆ ಕಿಚನ್ ಒಳಗಡೆ ಹೋಗಿ ಪೇಸ್ಟ್ ಮಾಡೋದಷ್ಟೇ. ಬನ್ನಿ ಇವಾಗ ಇದನ್ನು ನೀಟಾಗಿ ಹಾಕ್ಕೊಂಡು ಸಿಗ್ತೀನಿ. ಬನ್ನಿ ಇವಾಗ ಬೇಗ ಹಾಕೋಣ ಗೈಸ್. ಇವಾಗ ಮಿಕ್ಸರಿಗೆ ಹಾಕೊಂಬಂದೆ, ನೋಡ್ತಿದ್ರಾ ಇಲ್ಲಿ ಆಹಾ ಗಮ್ ಅಂತಿದೆ ಗೈಸ್. ಆಯಿತಾ, ನಿಜವಾಗ್ಲೂ ಸಖತ್ ಸ್ಮೆಲ್ ಬರ್ತೈತೆ. ಖಾರ ಪುಡಿ, ಉಪ್ಪು ಮತ್ತು ತುಪ್ಪ ಎಲ್ಲ ಹಾಕಿದ್ದೀನಲ್ಲ ಇದ್ರೊಳಗಡೆ ಹಾಕಿದ್ದು. ನೀಟಾಗಿ ಮಿಕ್ಸ್ ಮಾಡಿ ಈ ಬಟಲ್ ಒಳಗಡೆ ತೊಗೊಂಡಿದ್ದೀನಿ. ಇವಾಗ ಈ ಬ್ರೆಡ್ಡನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಈ ಥರ ಮಾಡಬೇಕು, ಫ್ರೈ ಟೈಪ್ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಪೇಸ್ಟನ್ನು ಹಾಕೋಣ. ಪೇಸ್ಟನ್ನು ಹಾಕಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋದಷ್ಟೇ. ಬನ್ನಿ ಇವಾಗ ಬೇಗ ಈ ತವವನ್ನು ಇಡೋಣ. ಇದು ಕೊಬ್ಬರಿ ಏನಕ್ಕೆ ಬೇಕು ಅಂತ ನಾನು ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ಈ ತವವನ್ನು ಇಟ್ಟು ಈ ಕೊಬ್ಬರಿಯನ್ನು ತೊಗೋತೀನಿ. ಈ ತವ ಇಟ್ಟು ಒಂದು ಸ್ವಲ್ಪ ಒಲೆಯನ್ನು ಒಚ್ಚಿಬಿಟ್ಟು ಇದಾದಮೇಲೆ ನಾವೇನೇನು ತುಪ್ಪ ಒಂದು ಸ್ವಲ್ಪ ಆ್ಯಡ್ ಮಾಡಿ ಈ ಬ್ರೆಡ್ ಇದೆಯಲ್ಲ, ಬ್ರೆಡ್ಡನ್ನು ತೊಗೊಂಡು ನಾವು ಹಾಕಬೇಕು. ಈ ತವ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಟೈಪ್ ಮಾಡಬೇಕು. ನೋಡೋಣ ಬನ್ನಿ, ಇವಾಗ ಹಾಕೋಣ, ತುಪ್ಪವನ್ನು ಆ್ಯಡ್ ಮಾಡೋಣ. ಓಕೆ ಗೈಸ್, ಇವಾಗ ತವ ನೋಡ್ತಾ ಇರ್ಬೋದು, ಇದು ಹೆಂಚು ಸ್ವಲ್ಪ ಬಿಸಿ ಆಗೈತೆ. ನೋಡ್ತಾ ಇದ್ದೀರಾ, ಹೊಗೆ ಬರ್ತೈತೆ. ಇವಾಗ ಒಂದು ಸ್ವಲ್ಪ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ನನಗೆ 2 ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇದನ್ನು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ತವನ ಈ ಥರ ಮಾಡೋಣ. ತವ ಈ ಥರ ಮಾಡಿಬಿಟ್ಟು ನಮಗೆ ಹೆಂಗೆ ಬೇಕು ಆ ಥರ ಬ್ರೆಡ್ಡನ್ನು ಇಡೋಣ. ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡ್ಕೊತೀನಿ ಬರೇನ. ಇದಾದಮೇಲೆ ನಾನು ಒಂದು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಬ್ರೆಡ್ಡನ್ನು ಹಾಕೋಣ ಇದ್ರೊಳಗಡೆ. ಈ ಥರ ಮಾಡಬೇಕು ಗೈಸ್, ಆಯಿತಾ? ಇದನ್ನು ನೀಟಾಗಿ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ ಈ ಕಡೆ ತಿರುವಿ ಹಾಕಬೇಕು. ಆವಾಗ ಸಖತ್ತಾಗಿ ಬರುತ್ತೆ. ಸ್ಮೆಲ್ ಮಾತ್ರ ಇವಾಗ ಗಮ್ ಅಂತ ಐತೆ. ನನಗೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಏನು ಅಂತ. ನೋಡೋಣ, ಟ್ರೈ ಮಾಡ್ತಿದ್ದೀನಿ. ಯಾವುದೋ ಒಂದು ಸ್ಪೆಷಲ್ ಆಗಿರತಕ್ಕಂಥದ್ದು. ಇದು ಯೂಟ್ಯೂಬಲ್ಲಿ ನೀವು ನೋಡಿದರೆ ಸಿಗಲ್ಲ. ನೋಡಿ, ಈ ಥರ ಬಂದೈತೆ ಬ್ರೆಡ್ಡು. ಆಹಾ, ನೋಡೋಕ್ಕೆ ಎಷ್ಟು ಮಸ್ತ್ ಐತಲ್ಲ. ಬನ್ನಿ ಇದು ಟೇಸ್ಟ್ ಮಾಡಿದರೆ ಹೆಂಗಿರುತ್ತೆ ಅಂತ ನೋಡೋಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಇದು ಹೊಸ ಥರದ್ದಲ್ಲ, ನನಗೆ ಈ ಥರ ಹೊಸದೇನಾದರೂ ಮಾಡಿ ಸ್ವಲ್ಪ ಅಭ್ಯಾಸ. ಸೊ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಿದ್ದೀನಿ. ಮತ್ತು ಇವಾಗ ಹಾಕಿರೋದು ಪೇಸ್ಟ್ ಇಲ್ಲೈತೆ. ಈ ಪೇಸ್ಟನ್ನು ಇದಕ್ಕೆ ಹಾಕಿ ನೀಟಾಗಿ ಮಾಡಿಬಿಟ್ರೆ ಆಗೋಯ್ತು. ಆಮೇಲೆ ಇನ್ನೊಂದು ಬ್ರೆಡ್ಡನ್ನು ಇದೇ ಥರ ಮಾಡ್ಕೊಳ್ಳೋದು. ಇದೇ ಥರ ಮಾಡ್ಕೊಂಬಿಟ್ರೆ ನಾವು ಮಾಡಿರ್ತಕ್ಕಂಥ ಇದಕ್ಕೆ ನೇಮ್ ಏನು ಕೊಡಬೇಕು ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ. ಬನ್ನಿ ಇವಾಗ ಇದು ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಇದೇ ಥರ ಒಂದು ಸ್ವಲ್ಪ ಆಗೋ ತನಕ ಬಿಟ್ಟು 2 ಕಡೆನೂ ಇದೇ ಥರ ಆಗಬೇಕು. ಇದಾದಮೇಲೆ ಇದನ್ನು ತೆಗೆದು ಇನ್ನೊಂದು ನೀವು ಬೇಕು ಅಂತಂದರೆ ನೀವು ಎಷ್ಟಾದರೂ ಮಾಡ್ಕೊಬೋದು. ನಾನು 2 ಬ್ರೆಡ್ಡನ್ನು ಮಾಡ್ತಿದ್ದೀನಿ. ಇದನ್ನು ತೆಗೆದು ಇಲ್ಲಿ ಇಟ್ಬಿಡೋಣ. ಇದಾದಮೇಲೆ ಈ ಬ್ರೆಡ್ಡನ್ನು ಕೂಡ ಇದೇ ಥರ ಮಾಡ್ಕೊಳ್ಳೋದು ನೋಡೋಣ. ಓಕೆ ಗೈಸ್, ನೋಡ್ತಿದ್ದೀರಾ ಬ್ರೆಡ್ಡು ಈ ಥರ ಆಗೈತೆ. ಇಲ್ಲಿ ಕೂಡ ಪೇಸ್ಟ್ ಐತೆ, ಇಲ್ಲಿ ಕೊಬ್ಬರಿ ಐತೆ. ಬನ್ನಿ ಇವಾಗ ಆ್ಯಡ್ ಮಾಡೋದಷ್ಟೇ. ನಾನು 2 ಮಾಡ್ಕೊಂಡಿದ್ದೀನಿ, 2ಕ್ಕೆ ಆ್ಯಡ್ ಮಾಡೋದಷ್ಟೇ. ಇದನ್ನು ತಗೊಂಡು ಇಲ್ಲಿಗೆ ಪೇಸ್ಟನ್ನು ಹಾಕಿ ಇದನ್ನು ಈ ಕಡೆ ಮಡಚಬೇಕು. ಅದನ್ನು ಮಾಡೋಣ. ಕ್ಯಾಮ್ರಾ ಹಿಡಿಯೋರು ಯಾರೂ ಇಲ್ಲ ಸದ್ಯಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ನಾನೇ ಮಾಡ್ತಾಯಿದ್ದೀನಿ. ನಮ್ಮವರು ಸ್ವಲ್ಪ ಹೊರಗೆ ಹೋಗಿರೆ, ಅವ್ರು ಬಂದ ತಕ್ಷಣ ಅವ್ರಿಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಕೊಡೋಣಂತೆ. ಬನ್ನಿ ಇವಾಗ ನಾವು ಮಾಡಿರ್ತಕ್ಕಂಥ ಈ ಪೇಸ್ಟನ್ನು ಇಲ್ಲಿಗೆ ಇದು ಹಾಕೋಣ. ಹಾಕ್ಬಿಟ್ಟು ಇದನ್ನು ಮಡಚಿದ್ರೆ ಅದಾದಮೇಲೆ ಟೇಸ್ಟ್ ಮಾಡೋದು ಅಷ್ಟೇ.
ಫೈನಲಿ ರೆಡಿ ಆಯ್ತು ನೋಡಿ. ಫೈನಲಿ ರೆಡಿ ಆಯಿತು. ಈ ಥರ ಒಳ್ಳೆ ಪಪ್ಸ್ ಟೈಪ್ ಆಗೈತೆ. ಇದನ್ನು ನೋಡೋಣ ನೇಮ್ ಏನೇ ಅಂತ ಕೊಡೋ ಬದಲು ಇವಾಗ ಅಮ್ಮಗೆ ಟ್ರೈ ಮಾಡ್ಸೋಣ. ಅಮ್ಮವ್ರು ಹೊರಗಡೆ ಬಟ್ಟೆಯನ್ನು ವಾಶ್ ಮಾಡ್ತಿದ್ದಾರೆ. ಫಸ್ಟು ನಾನು ತಿಂತಿಲ್ಲ, ಅಮ್ಮವ್ರಿಗೆ ಕೊಟ್ಟು ಆಮೇಲೆ ನಾನು ಟ್ರೈ ಮಾಡ್ತೀನಿ. ನಾನು ಟೇಸ್ಟ್ ಹೇಗೈತೆ ಅಂತ ನೋಡೋಣ. ಬನ್ನಿ ಇವಾಗ ಡೈರೆಕ್ಟಾಗಿ ಅಮ್ಮಗೆ ಹೋಗಿ ಕೊಡೋಣ. ಇದು ಬಿಸಿ ಬಿಸಿ ಐತೆ, ಕೊಡೋಣ ಬನ್ನಿ. ಅಮ್ಮವ್ರು ಇವಾಗ ತಗೊತಿದ್ದಾರೆ. ಟೇಸ್ಟ್ ಹೆಂಗೈತೆ ಅಂತ ಕೇಳೋಣ, ನೋಡೋಣ. ನಾನು ಕೂಡ ತಿಂದಿಲ್ಲ, ಅಮ್ಮವರು ತಿಂತವ್ರೆ. ಇವಾಗ ನೋಡೋಣ, ಒಂದು ಸ್ವಲ್ಪ ತಿಂತವ್ರೆ. ತಗೊಂಡು ನೋಡೋಣ ಹೆಂಗೆ ಎಕ್ಸ್ಪ್ರೆಷನ್ ಹಂಗಿರುತ್ತೆ ಅಂತ. ಅದು ಒಳಗಿಂದ ಹೆಂಗೈತಮ್ಮ? ತುಪ್ಪ ಸಿಗ್ತೈತಾ? ಏನು ತಿಂದಂಗೆ ಆಗ್ತೈತೆ? ಇದನ್ನಾದ್ರೂ ಕರೆಕ್ಟಾಗಿ ಹೇಳು. ಅಷ್ಟು ಸಲ ಕರೆಕ್ಟಾಗಿ ಹೇಳಿಲ್ಲ. ಹಾಂ, ಯಾವ ಥರ ಅನ್ನಿಸ್ತೈತೆ ನಿನ್ನ ಬಾಯಿಗೆ? ಹಾಂ, ಯಾವ ಥರ ಟೇಸ್ಟ್? ನೀನು ಯಾವತ್ತೂ ತಿಂದಿಲ್ಲಲ್ಲ ಈ ಥರದ್ದು. ನೋಡಿ, ಇನ್ನೊಂದು ಸ್ವಲ್ಪ ಎತ್ಕೊಂತವ್ರೆ. ತಿನ್ನ ಹಂಗೆ ಒಂದ್ಸಲಿ ಅಷ್ಟು. ಒಂದ್ಸಲಿ ಬಾಯಿ ಹಿಡ್ಕೊಂಡು ತಿನ್ನು ಇವಾಗ. ಹಿಂಗ ಎಮ್ಮಿ. ನೋಡೋಣ ಗೈಸ್, ಇಲ್ಲಿ ಅಮ್ಮ ಒಂದು ಸ್ವಲ್ಪ ಬಿಟ್ಟವ್ರೆ, ನಾನೊಂದು ಸ್ವಲ್ಪ ತಿಂತೀನಿ. ಬನ್ನಿ ಇವಾಗ ತಿನ್ನೋಣ ಗೈಸ್. ಓಕೆ ಗೈಸ್, ಅಮ್ಮ ಅವರು ತಿಂದಿದ್ದನ್ನು ನೋಡಿದ್ರಿ, ಚೆನ್ನಾಗೈತೆ ಅಂತ ಅಂದರು. ಅದು ಪೇರ್ಲೆಕಾಯಿಂದ ಬೀಜಗಳು ಸಿಗ್ತಾವಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗೈತೆ ಅಂತ ಅಂದರು. ನೋಡ್ತಾ ಇರ್ಬೋದು, ಅಮ್ಮವ್ರು ಅರ್ಧ ತಿಂದವ್ರೆ. ನಾನಿವಾಗ ಟೇಸ್ಟ್ ಮಾಡ್ತಿದ್ದೀನಿ. ಅಣ್ಣವ್ರಿಗೂ ಕೊಡೋಣ ಅಂತೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಬನ್ನಿ ತಿನ್ನೋಣ. ನಿಜವಾಗ್ಲೂ ನೀವು ಎಂದೂ ತಿಂದಿಲ್ಲ ಗೈಸ್, ಆಯ್ತಾ? ನೀವು ಯಾವತ್ತೂ ತಿಂದಿರಲ್ಲ. ಆ ತುಪ್ಪದ ಸ್ಮೆಲ್ಲು, ಮತ್ತು ನಡುವೆ ಅದು ಪೇರ್ಲೆಕಾಯಿನ ಬೀಜಗಳು ಸಿಗ್ತಾ ಇದ್ದಾವೆ. ಮತ್ತು ಕೊಬ್ಬರಿನೂ ಕೂಡ ಹಾಕಿದ್ದೀನಿ. ಉಪ್ಪು ಖಾರ ನಿಜವಾಗ್ಲೂ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗೈತಿ. ಖಾರವಾಗಿ ತಿಂದರೆ ಇನ್ನೂ ತಿನ್ಬೇಕಂತ ಅನಿಸ್ತೈತೆ. ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಗಾಯ್ಸ್. ಬೇಕಾದರೆ ಚೆನ್ನಾಗಿಲ್ಲ ಅಂತ ಅಂದರೆ ಏನಾದರೂ ಕಮೆಂಟ್ ಹಾಕಿ, ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಿಜವಾಗ್ಲೂ ಮಸ್ತ್ ಐತೆ, ಮಾಡ್ಕೊಂಡಂತೂ ತಿನ್ನಲೇಬೇಕು ನೀವು, ಆಯಿತಾ? ಮನೇಲಿ ಬ್ರೆಡ್ಡು, ಒಂದು ಪೇರ್ಲೆಕಾಯಿ ಅಥವಾ ಪೇರ್ಲೆ ಹಣ್ಣಿದ್ರು ನಡೆಯುತ್ತೆ. ನನ್ನ ಹತ್ರ ಪೇರ್ಲೆಕಾಯಿ ಇತ್ತು, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದೈತೆ. ನೀವು ಕೂಡ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಬನ್ನಿ, ನಮ್ಮ ಅಣ್ಣವ್ರಿಗೂ ಇನ್ನೊಂದು ಇದೆ ಅಲ್ಲ, ಅದು ನಮ್ಮ ಅಣ್ಣ ಕೊಡೋಣ. ಒಂದರಲ್ಲಿ ನಾವು ಇಬ್ಬರು ತಿಂದಿದ್ದೀವಿ, ಪಕ್ಕ ಮಾಡ್ಕೊಂಡು ತಿನ್ನಲೇಬೇಕು. ನಿಜವಾಗ್ಲೂ ಆ ಥರ ಐತೆ. ಏನಮ್ಮ, ಒಂದ್ಸಲಿ ಟ್ರೈ ಮಾಡ್ಬೋದಲ್ಲ ಅವರು? ಒಂದ್ಸಲಿ ಟ್ರೈ ಮಾಡ್ಬೋದು. ಅಮ್ಮವರು ಅಂತವ್ರೆ, ಬಟ್ಟೆ ತೊಳಿತವ್ರೆ. ಟ್ರೈ ಮಾಡಿ ಆಮೇಲೆ ಕಮೆಂಟ್ ಹಾಕಿ ಗೈಸ್. ಹಾಕಿದ್ನೆಲ್ಲ ಉಪ್ಪು ಖಾರ ತುಪ್ಪ ಮತ್ತು ತವಾದಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಫ್ರೈ ಟೈಪ್ ಮಾಡಿದ್ನಲ್ಲ, ಅದೇ ಥರ ಬ್ರೆಡ್ಡನ್ನು ಮಾಡಿ ತುಂಬ ಚೆನ್ನಾಗೈತೆ. ಬನ್ನಿ ಇವಾಗ ಅಣ್ಣಗೆ ಕೊಡೋಕೆ ಹೋಗೋಣ. ಇದನ್ನು ತಿಂದು ಮುಗಿಸ್ಬಿಡ್ತೀನಿ. ಟೇಸ್ಟ್. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರ ನೇಮ್ ಬಂದ್ಬಿಟ್ಟು ಚಂದು ಬ್ರೆಡ್ ಪೇರ್ಲೆ ಜಾಮ್ ಅಂತ. ಚಂದು ಬ್ರೆಡ್ ಪೇರಲೆ ಜಾಮ್ ಅಂತ. ಯಾಕೆ ಅಂತ ಅಂದರೆ ಪೇರ್ಲೆ ಹಣ್ಣಿಂದ ಮಾಡಿದ್ದೀನಿ, ಕಾಯಿಂದ ಮಾಡಿದ್ದೀನಿ, ಅದಕ್ಕೋಸ್ಕರ ಚಂದು ಬ್ರೆಡ್ ಪೇರ್ಲೆ ಜಾಮ್ ಅಂತ. ಮಾಡ್ಕೊಳ್ರಿ, ತಿನ್ಕೊಳ್ರಿ. ನೀವು ಕೂಡ ಸಖತ್ ಬಂದೈತೆ. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಅಮ್ಮವರು ಕೂಡ ಹೇಗೆ ತಿಂದರು ಅಂತ, ಹೇಗೆ ಹೇಳಿದ್ರು ಅಂತ ನೋಡಿದ್ರಿ ನೀವು ಕೂಡ. ಅದಕ್ಕೋಸ್ಕರ ಅಮ್ಮವರು ಇವಾಗ ಸ್ವಲ್ಪ ಕಾಫಿ ಬಿಸಿ ಮಾಡಿಕೊಡು ಅಂತ ಹೇಳಿದ್ರು, ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಇವಾಗ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದನ್ನು ನೀವೇನು ಮಾಡಿ, ಇದೇ ಥರ ಪೇಸ್ಟ್ ಮಾಡಿ ಇಟ್ಕೊಳ್ರಿ. ಒಂದು ಸ್ವಲ್ಪ ಬೆಡ್ಡನ್ನು ಅದೇ ಥರ ಫ್ರೈ ಮಾಡಿದ್ನಲ್ಲ, ಅದೇ ಥರ ಮಾಡ್ಕೊಳ್ರಿ. ಸ್ವಲ್ಪ ಕೊಬ್ಬರಿನ ಇದನ್ನ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. 1-2 ದಿನ 3 ದಿನ ನೀವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಆ ಪೇಸ್ಟ್ ಹಾಗೇ ಇರುತ್ತೆ. ಅದನ್ನು ಬ್ರೆಡ್ಡಿಗೆ, ಸಣ್ಣ ಹುಡುಗರಿಗೆ, ಮಕ್ಕಳಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿ ಆಗಿರುತ್ತೆ. ಅದು ಪೇಸ್ಟ್ ತುಂಬಾ ಹೆಲ್ತಿ ಆಗಿರುತ್ತೆ. ಬ್ರೆಡ್ ಒಂದು ಸ್ವಲ್ಪ ಮೈದಾಯಿಂದ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ಕೊಡಿ. ಬೇರೆ ಒಂದು ಸ್ವಲ್ಪ ಮಾಡಿರ್ತಾರಲ್ಲ, ಅದನ್ನು ಕೂಡ ಕೊಡ್ಬೋದು. ಚಪಾತಿಗೂ ಕೂಡ ಹಾಕ್ಕೊಂಡು ಆರಾಮಾಗಿ ಈ ಪೇಸ್ಟ್ನ ತಿನ್ಬೋದು ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ತಿಯಾಗಿತ್ತು. ಒಂದು ಸ್ವಲ್ಪ ಏನೋ ಇದು ಯೂಟ್ಯೂಬಲ್ಲಿ ಹುಡುಕಿದ್ರು ಸಿಗಲ್ಲ ಗೈಸ್, ಅಂಥ ರೆಸಿಪಿ ಇದು ಮಾಡಿದ್ದೀನಿ. ಇದೇ ಥರ ನನಗೆ ಹೊಸದಾಗಿ ಏನೇನೋ ಬರ್ತಾ ಇರುತ್ತೆ, ಅದನ್ನು ಮಾಡ್ತಾ ಇರ್ತೀನಿ, ನಿಮ್ಗೂ ತೋರಿಸ್ತಾ ಇರ್ತೀನಿ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಏನಾಗುತ್ತೆ ಅಂತ ನೋಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್. ಇದನ್ನು ಮಾಡಿ ತಿಂದಲೇ ಬಿಡಬೇಡಿ, ಮಾಡಿಕೊಂಡು ಟ್ರೈ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಗೈಸ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.